ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಬಂಧುಗಳಿಗೆ ನಮಸ್ಕಾರ. ವಿಶೇಷವಾದಂತಹ ವಿಚಾರ ಅಂತಂದರೆ, ಮನುಷ್ಯ ಅಂತಂದ ಮೇಲೆ ಏನಾದರೂ ಒಂದು ವಿಶೇಷತೆ ಇರುತ್ತೆ. ಅಂದರೆ ತೊಂದರೆ ಇರ್ಬೋದು ಅಥವಾ ಸುಖ ಇರ್ಬೋದು, ಸುಖ ದುಃಖ ನಡೀತಾ ಇರುತ್ತೆ. ಹಾಗಾಗಿ ಯಾವುದೋ ಒಂದು ವಿಚಾರಕ್ಕೆ ನಾವು ಜ್ಯೋತಿಷ್ಯವನ್ನು ಕೇಳೋಕ್ಕೆ ಹೋಗ್ತೀವಿ. ಅಲ್ಲಿ ಹೋದಾಗ ನಮ್ಮ ವಿಚಾರ ಏನಿರುತ್ತೆ ಅದನ್ನು ಗೌಪ್ಯವಾಗಿಡಬೇಕು, ಅಂದರೆ ಹೇಳಕ್ಕೆ ಹೋಗಬಾರ್ದು. ಆಗ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅಥವಾ ಜಾತಕವನ್ನು ನೋಡಿದಾಗ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಏನು ಈ ಒಂದು ವಯಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು ಅಥವಾ ಆ ಒಂದು ಜಾತಕದಲ್ಲಿರ್ತಕ್ಕಂತಹ ತೊಂದರೆಗಳನ್ನು ಅಥವಾ ಶುಭ ಫಲಗಳನ್ನು ಅವರು ಹೇಳ್ತಾರೆ. ಅದು ನಮ್ಮ ಜೀವನಕ್ಕೆ ಸರಿ ಹೊಂದಬೇಕು ಅಥವಾ ಆ ಸಂದರ್ಭಕ್ಕೆ ಸರಿ ಹೊಂದಬೇಕು. ಅದು ಹೆಚ್ಚು ಕಡಿಮೆ ಒಂದು 100ಕ್ಕೆ ಇಷ್ಟು ಭಾಗ, ಅಂದರೆ ಒಂದು 80 ಭಾಗದಷ್ಟು ಸರಿ ಹೋಗಬೇಕು. ಆಗ ಅವರು ಸರಿಯಾದಂತಹ ಒಂದು ಪೂಜೆ ಪುನಸ್ಕಾರಾದಿಗಳನ್ನು ನಿಮಗೆ ಹೇಳೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ನಿಮಗೂ ಕೂಡ ತಕ್ಕ ಮಟ್ಟಿಗೆ ಜಾತಕ ಕೇಳಿದಾಗ ಸಮಾಧಾನ ಆಗುತ್ತೆ. ಹಾಗಾಗಿ ಯಾವುದೇ ಒಂದು ಪ್ರಶ್ನೆ ಮಾಡಿದಾಗ ಅಥವಾ ಜಾತಕವನ್ನು ತೋರಿಸಿದಾಗ ನಮಗಿರ್ತಕ್ಕಂತಹ ಅಥವಾ ನಾವು ಏನಕ್ಕೆ ಹೋಗಿದ್ದೀವಿ ಅಂಥೇಳಿ ಆ ಒಂದು ವಿಚಾರವನ್ನು ಹೇಳಕ್ಕೆ ಹೋಗಬಾರ್ದು. ಆಗ ನಿಮಗೂ ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥವಾಗುತ್ತೆ. ಅಂದರೆ 100ಕ್ಕೆ 100 ಭಾಗ ಹೇಳಿಬಿಡ್ತಾರೆ ಅಂತಲ್ಲ, ಹೇಳೋರು ಇದ್ದಾರೆ, ಉತ್ತರ ಸಿಗುತ್ತೆ ಅಂತಲ್ಲ, ತಕ್ಕ ಮಟ್ಟಿಗೆ ಖಂಡಿತವಾಗಲೂ ಅನುಕೂಲವಾಗುತ್ತೆ. ಮತ್ತು ಯಾರು ಸರಿಯಾಗಿ ಹೇಳ್ತಾ ಇದ್ದಾರೆ ಏನು ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ. ನಮಸ್ಕಾರ.